ಡಾರ್ಲಿಂಗ್ ಕೃಷ್ಣ ಅವರು ಡೇ ಬೈ ಡೇ ಒಬ್ಬ ಪ್ರಾಮಿಸಿಂಗ್ ಹೀರೋ ಆಗ್ತಾ ಇದ್ದಾರಪ್ಪ. ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ನಲ್ಲೇ ಆಗಿರ್ಬೋದು, ಅವ್ರು ಮಾಡೋ ಸಿನಿಮಾಗಳಲ್ಲೇ ಆಗಿರ್ಬೋದು, ಸಿನಿಮಾಗಳು ಆಡಿಯನ್ಸ್ಗೆ ಇಂಪ್ರೆಸ್ ಮಾಡ್ತಾ ಇದ್ದಾವೆ. ಬ್ರ್ಯಾಟ್ ಇಲ್ಲಿ ಕೂಡ ಆಗಿದ್ದದೇ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಶಾಂಕ್ ಅವರು ಡೈರೆಕ್ಟ್ ಮಾಡಿಬಿಟ್ಟು ಡಾರ್ಲಿಂಗ್ ಕೃಷ್ಣ ಅವರು ಹೀರೋ ಆಗಿ ಆಕ್ಟ್ ಮಾಡಿರೋ ಸಿನಿಮಾನೇ ಈ ಒಂದು ಬ್ರ್ಯಾಟು. ಇವರಿಂದ ಕೌಸಲ್ಯ, ಸುಪ್ರಜಾ, ರಾಮ. ಈ ಸಿನಿಮಾನೂ ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು. ಇಲ್ಲಿ ಕೂಡ ಇದು ರಿಪೀಟ್ ಆಗಿದೆ ಅಂತಲೇ ಹೇಳಬೇಕು. ಯಾಕಂದರೆ ಸಿನಿಮಾ ಇಂಪ್ರೆಸ್ ಮಾಡುತ್ತೆ, ಬಟ್ ಕೆಲವೊಂದು ಕಮರ್ಷಿಯಲ್ನೆಸ್ ಆ್ಯಡ್ ಮಾಡಿಲ್ಲ ಅಂದರೆ ಚೆನ್ನಾಗಿರೋದು. ಯಾಕಂದರೆ ಈಗ ಟ್ರೆಂಡು ಚೇಂಜ್ ಆಗ್ತಾಯಿದೆ. ಆಲ್ಮೋಸ್ಟ್ ಅಲ್ಲಿ ರಿಯಲಿಸ್ಟಿಕ್ ಮೂಮೆಂಟ್ಸ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಆಗಿದೆ. ಇಟ್ಸ್ ಓಕೆ, ಅದು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೋದು. ಯಾಕಂದರೆ ಎಲ್ಲ ಸಿನಿಮಾಗಳು ಒಂದೇ ಥರ ಇರೋದಿಲ್ಲ. ನಾವು ಕೂಡ ಕೆಲವೊಂದು ಕಡೆ ಕಾಂಪ್ರಮೈಸ್ ಮಾಡ್ಕೊಬೇಕು. ಬಟ್ ಸ್ಟೋರಿ ವೈಸಲ್ಲಿ ಈ ಸಿನಿಮಾ ಫಸ್ಟ್ ಹಾಫಲ್ಲಿ ಸಖತ್ ಇಂಪ್ರೆಸ್ ಮಾಡುತ್ತೆ, ಬಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ರೊಟೀನ್ನೆಸ್ಗೆ ಹೋಗುತ್ತೆ. ಬಟ್ ಫಸ್ಟ್ ಹಾಫ್ ಆಗಿರ್ಬೋದು, ಆ ಯಕಶ್ಚಿತ್ ನಾಯಿ ಸೀನ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿ ಇಂಪ್ರೆಸ್ ಮಾಡ್ತವೆ. ಅಷ್ಟೇ ಅಲ್ಲ, ಬೆಟ್ಟಿಂಗ್ಗಳ ಬಗ್ಗೆ ನಮಗೆ ಒಂದು ಐಡಿಯಾ ಇತ್ತು. ಈ ಒಂದು ಸಿನಿಮಾದಲ್ಲಿ ಅದನ್ನು ಚೆನ್ನಾಗೇ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಒಂದು ಬೆಟ್ಟಿಂಗ್ನ ಪಾಸಿಟಿವ್ನೆಸ್ಸು ನೆಗೆಟಿವ್ನೆಸ್ಸು ಎಲ್ಲ ಹೇಳಿದ್ದಾರೆ. ಒಟ್ಟಿನಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಶಶಾಂಕ್ ಅವರ ಕಾಂಬಿನೇಷನಲ್ಲಿ ಒಂದೊಳ್ಳೆ ಸಿನಿಮಾ ಬಂದಿದೆ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಎಂಟರ್ಟೈನರು. ಅದರಲ್ಲೂ ಡಾರ್ಲಿಂಗ್ ಕೃಷ್ಣ ಅವರು ಮಾಡ್ತಿದ್ದಿದೆ ಲವ್ ಸ್ಟೋರಿ ಜಾಸ್ತಿ, ಬಟ್ ಇದರಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟನ್ನ ಕೈಗೆ ಎತ್ಕೊಂಡು ಅದನ್ನು ನಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡಿ ಇಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಹೀರೋ ಕ್ರಿಸ್ಟಿ ಮಹಾದೇವಯ್ಯ ಅನ್ನೋ ಒಬ್ಬ ಕಾನ್ಸ್ಟೇಬಲ್ನ ಮಗ. ಇದರಲ್ಲಿ ಅಪ್ಪ ನೋಡಿದ್ರೆ ಸಾಂಗ್ಲಿಯಾನ, ಮಗ ನೋಡಿದ್ರೆ ಪುಷ್ಪರಾಜ್. ಈ ಥರ ಇರ್ತಾರೆ. ಅಪ್ಪ ರೂಲ್ಸ್ನ ಮೀರ್ತಾರಲ್ಲ, ಬಟ್ ಮಗ ಎಲ್ಲ ರೂಲ್ಸ್ನೂ ಕೂಡ ಮೀರ್ತಾ ಇರ್ತಾನೆ. PUC ಮಾತ್ರ ಓದ್ಬಿಟ್ಟು ಓದಿದ ಮೇಲೆ ಮಗನಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಡೆಲಿವರಿ ಜಾಬ್ ಮಾಡ್ಕೊತಾ ಇರ್ತಾನೆ. ಒಂದು ರಸ್ತೆಯಲ್ಲಿ ಬೆಂಚ್ ಕಾರಲ್ಲಿ ಹೋಗ್ತಿದ್ದಂಥ ಒಂದು ನಾಯಿನ ನೋಡ್ಬಿಟ್ಟು ದುಡ್ಡಿದ್ರೆ ಎಲ್ಲ ಅಂತ ಹೇಳ್ಬಿಟ್ಟು ಅವನಿಗಿರ್ತಕ್ಕಂಥ ಬೆಟ್ಟಿಂಗ್ ಸ್ಕಿಲ್ಸ್ನ ಯೂಸ್ ಮಾಡಿ ಯಾವ ಥರ ಬೆಳಿತಾನೆ, ಅದರಿಂದ ಯಾವ್ಯಾವ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ, ಲಾಸ್ಟಿಗೆ ಇವನ ಜರ್ನಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇದೆಲ್ಲ ಸಿನಿಮಾದ ಕತೆ. ಸಿನಿಮಾ ಹೇಳ್ತೀನಲ್ಲ, ಎಂಗೇಜ್ ಮಾಡುತ್ತೆ ಚೆನ್ನಾಗಿ, ಆಡಿಯನ್ಸ್ನ ಹಿಡ್ದಿಟ್ಕೊಳ್ಳುತ್ತೆ. ಒಳ್ಳೆ ಎಂಟರ್ಟೈನಿಂಗ್ ವೇನಲ್ಲೂ ಕೂಡ ಇದೆ. ಯಾಕೋ ಗೊತ್ತಿಲ್ಲ ಗುರು, ಲವ್ ಟ್ರ್ಯಾಕು ನನಗೆ ಅಷ್ಟು ಇಂಪ್ರೆಸ್ ಅನ್ನಿಸ್ಲಿಲ್ಲ. ಯಾಕೆ ಗೊತ್ತಿಲ್ಲ, ನಿಮಗೆಲ್ಲ ಇಷ್ಟ ಆಗಿರ್ಬೋದೇನೋ, ಬಟ್ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಲವ್ ಟ್ರ್ಯಾಕು. ಇನ್ನು ರಮೇಶ್ ಇಂದ್ರ ಮತ್ತು ಡ್ರ್ಯಾಗನ್ ಮಂಜು ಇವರಿಬ್ಬರು ಕೂಡ ಅವರವರೊಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಮತ್ತು ಕ್ಲೈಮ್ಯಾಕ್ಸಲ್ಲೂ ಕೂಡ ಸ್ವಲ್ಪ ಲಾಜಿಕ್ನ ಮಿಸ್ ಆಗುತ್ತೆ. ಬಟ್ ಅವನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಂದು ಸಿನಿಮಾ ಥರ ಎಂಜಾಯ್ ಮಾಡೋಂಗಿದ್ರೆ ಓಕೆ, ಒಳ್ಳೆ ಎಕ್ಸ್ಪೀರಿಯನ್ಸೇನೆ ಸಿನಿಮಾ. ಹೀರೋಯಿನ್ ಮನೀಷಾ ಅವರು ಕೂಡ ಆ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಆ ಒಂದು ಸಾಂಗು ನೀನೇ ನಾನಂತೆ ಒಂದು ಸ್ವಲ್ಪ ಚೆನ್ನಾಗಿದೆ. ರಿಪೀಟೆಡಲ್ಲಿ ಕೇಳ್ಬೋದು ಆ ಒಂದು ಸಾಂಗ್ನ. ಈ ಒಂದು ಸಾಂಗು ತುಂಬ ವೈರಲ್ ಕೂಡ ಆಗಿತ್ತು. ಓಕೆ, ಒಳ್ಳೆ ಪ್ರಾಮಿಸಿಂಗ್ ಇರೋ ಏನೋ ಡಾರ್ಲಿಂಗ್ ಕೃಷ್ಣ ಅವರು. ಇನ್ನು ಬರೋ ಸಿನಿಮಾಗಳಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ನ ಮಾಡಿಕೊಂಡು ನಮ್ಮ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಬರಲಿ ಅವರು. ಓಕೆ ಗುರು, ಯಾವುದೇ ಬ್ಯಾಡ್ ಲ್ಯಾಂಗ್ವೇಜ್ ಆಗಲಿ, ಅಡಲ್ಟ್ ಸೀನ್ ಆಗಲಿ ಸಿನಿಮಾದಲ್ಲಿಲ್ಲ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಬೋದು. ಸಿನಿಮಾ ನೋಡಿಲ್ಲ ಅಂದರೆ ನೋಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಥಿಯೇಟರ್ನಲ್ಲೇ ನೋಡೋದಕ್ಕೆ ಟ್ರೈ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.